ಲಾಸ್ಟ್ ಎಪಿಸೋಡ್ನಲ್ಲಿ ನೋಡಿದ್ರಲ್ಲ, ಫ್ಯಾಮಿಲಿಗಾಗಿ ಅಂಜಲಿ ಒಂದು ಭಯಾನಕ ನಿರ್ಧಾರ ತೆಗೆದುಕೊಂಡಳು. ಮನೆಯಲ್ಲಿ ಮಂಚ ಹಿಡಿದಿರುವ ಗಂಡ, ಹಸಿವಿನಿಂದ ಬಳಲುತ್ತಿರುವ ಮಕ್ಕಳನ್ನು ನೋಡಲಾರದೆ ತನ್ನ ಕುಟುಂಬವನ್ನು ಕಾಪಾಡಲು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವಳು ವೇಶ್ಯೆಯಾಗಿ ಆ ಕರಾಳ ದಾರಿಗೆ ಹೆಜ್ಜೆ ಇಟ್ಟಳು. ಆದರೆ ಅವಳು ಎದುರಿಸಿದ ಮೊದಲ ಅನುಭವ ಅವಳ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುವ ಒಂದು ಕೆಟ್ಟ ಕನಸಾಗಿ ಮಾರ್ಪಟ್ಟಿತ್ತು. ಆ ರಾತ್ರಿ ಒಬ್ಬ ಹೆಂಡತಿಯಾಗಿ, ತಾಯಿಯಾಗಿ ತನ್ನ ಕತೆ ಮುಗಿದು ಹೋಗಿದೆ ಅಂದುಕೊಂಡಳು. ತನ್ನ ಆತ್ಮಸಾಕ್ಷಿಯನ್ನು ಕೊಂದು ಮುಖಕ್ಕೆ ಮೇಕಪ್ ಹಾಕಿಕೊಂಡಳು. ಇಷ್ಟವಿಲ್ಲದ ಬಟ್ಟೆಗಳನ್ನು ಹಾಕಿಕೊಂಡು ಒಂದು ಅಪರಿಚಿತ ಕೋಣೆಯಲ್ಲಿ ಭಯದಿಂದ ತನ್ನ ಮೊದಲ ಗ್ರಾಹಕನಿಗಾಗಿ ಕಾಯುತ್ತಿದ್ದಳು. ಪ್ರತಿ ನಿಮಿಷವೂ ಒಂದು ಯುಗದಂತೆ ಕಳೆಯಿತು. ಆ ಕೋಣೆಯಲ್ಲಿನ ನಿಶ್ಶಬ್ದತೆ ಅವಳನ್ನು ಮತ್ತಷ್ಟು ಭಯಪಡಿಸಿತು. ಅಷ್ಟರಲ್ಲಿ ಬಾಗಿಲಿನ ಕಡೆ ಹೆಜ್ಜೆಗಳ ಶಬ್ದ ಕೇಳಿತು. ಕೋಣೆಯ ಬಾಗಿಲು ತೆರೆದುಕೊಂಡಿತು. ಒಳಗೆ ಬಂದ ವ್ಯಕ್ತಿಯನ್ನು ನೋಡಿ ಅವಳು ಒಮ್ಮೆಲೆ ಶಾಕ್ ಆದಳು. ಏಕೆಂದರೆ ಅಲ್ಲಿ ನಿಂತಿದ್ದವನು ಬೇರೆ ಯಾರೂ ಅಲ್ಲ. ಸಹಾಯ ಮಾಡುವಂತೆ ಕಾಲಿಗೆ ಬಿದ್ದು ಕೇಳಿದಾಗ ಮುಖ ತೋರಿಸದೆ ತಪ್ಪಿಸಿಕೊಂಡ ತನ್ನ ಗಂಡನ ಸ್ನೇಹಿತ ಶರ್ಮಾ. ಗಂಡನ ಅಪಘಾತದ ನಂತರ ಮನೆಗೆ ಬಂದು ಧೈರ್ಯವಾಗಿರು ಎಂದು ಹೇಳಿದ ವ್ಯಕ್ತಿ ಈಗ ಅವಳಿಗೆ ಬೆಲೆ ಕಟ್ಟಲು ಬಂದಿದ್ದನು. ಸಹಾಯ ಮಾಡಬೇಕಾದವನೇ ಕೊಂಡುಕೊಳ್ಳಲು ಬಂದರೆ ಅವಳು ಏನು ಮಾಡಬಹುದು? ಆ ಅವಮಾನದಿಂದ ಹೇಗೆ ಹೊರಬಂದಿರಬಹುದು? ಇದು ನಿಮಗೆ ತಿಳಿದಿದ್ದರೆ ಕಾಮೆಂಟ್ ಮಾಡಿ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಮ್ಮ 2ನೇ ಎಪಿಸೋಡ್ನ ಸಂಪೂರ್ಣ ವಿಡಿಯೋದಲ್ಲಿದೆ. ಈಗಲೇ ವಿನಯ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಸಂಪೂರ್ಣ ವಿಡಿಯೋ ನೋಡಿ. ಮುಂದಿನ ಎಪಿಸೋಡ್ಗಾಗಿ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ನಮ್ಮ ಅಕೌಂಟ್ ಅನ್ನು ಫಾಲೋ ಮಾಡಿ.